ಎಲ್ಲ ಆತ್ಮ ಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಇವತ್ತಿನ ಚಿಂತನೆ, ಪರಬ್ರಹ್ಮನೇ ಎಲ್ಲಾ ಜೀವಿಗಳಾಗಿ ಕಂಡುಬರ್ತಾ ಇದ್ದಾನ ಇಲ್ವ ಎಂಬ ಪ್ರಶ್ನೆ, ಅಥವಾ ಪರಬ್ರಹ್ಮನೇ ಜೀವಾಗಿ ಜಗತ್ತಾಗಿದ್ದಾನ ಅಂತ ಪ್ರಶ್ನೆ ಮಾಡ್ಕೊಳ್ಳೋಣ. ನೋಡಿ, ಏನ್ ಹೇಳ್ತಾ ಇದೀವಿ ಅಂದ್ರೆ, ಈ ಪರಬ್ರಹ್ಮ ಸ್ವರೂಪ ಜೀವ ಆಗಿದ್ದಾನ, ಅಥವಾ ಜೀವಾಗಿ ಜಗತ್ತಾಗಿದ್ದಾನ, ಅಥವಾ ಪರಬ್ರಹ್ಮ ಏನ್ ಜೀವಿಗಳ ಪಾತ್ರಗಳು ಅಂತ ಹೇಳ್ತಿದಾರ, ಪರಬ್ರಹ್ಮನೇ ಎಲ್ಲವನ್ನ ಜೀವ ಪಾತ್ರಗಳನ್ನು ನಿಭಾಯಿಸ್ತಾ ಇದ್ದಾನ ಅಂತ ಪ್ರಶ್ನೆ. ಈ ಪ್ರಶ್ನೆ ಯಾಕಪ್ಪ ಅಂದ್ರೆ, ಕೆಲವೊಂದು ತಪ್ಪು ಕಲ್ಪನೆಗಳು ಹೋಗ್ಬೇಕಾಗಿದೆ. ಅದರಿಂದ ನೋಡಿ, ಈ ಪರಬ್ರಹ್ಮ ಜೀವ ಆಗಿದ್ದಾನೆ, ಜಗತ್ತಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ಸಾಕಷ್ಟು ಕೆಲವು ವಾದಗಳು. ಆದರೆ ನಿಜವಾದ ಸತ್ಯ ಏನಂತ ವಿಚಾರ ಮಾಡೋಣ. ನೋಡಪ್ಪ, ಪರಬ್ರಹ್ಮ ಅಂದ್ರೆ ಏನು? ಪರಬ್ರಹ್ಮ ಅಂದ್ರೆ ಅವನಿಗೆ ಯಾವುದೇ ಗುಣಾತೀತ, ಕಾಲಾತೀತ, ಮತ್ತೆ ಯಾವುದೇ ಆಕಾರಕ್ಕೆ ಸಂಬಂಧ ಇಲ್ಲ, ನಿರಾಕಾರ, ನಿರ್ಗುಣ. ಈಗಿರೋ ಪರಬ್ರಹ್ಮ ಆ ಸಚ್ಚಿತ್ ಆನಂದ ಸ್ವರೂಪಿ, ಅವನು ಜೀವ ಆಗಿದ್ದಾನ ಅಥವಾ ಜಗತ್ತಾಗಿದ್ದಾನ ಎಂಬ ಪ್ರಶ್ನೆ. ನೋಡಿ, ನಿಜವಾದ ಪರಬ್ರಹ್ಮ ಸ್ವರೂಪ ಅವನು ಪರಬ್ರಹ್ಮ ಹಾಗೇ ಆಗಿರುವಾಗ ಅವನು ಜೀವ ಆಗಿದ್ದಾನೆ, ಜಗತ್ತಾಗಿದ್ದಾನೆ ಅಂದ್ರೆ ಮತ್ತೆ ಜೀವ ಆಗಿ ಜಗತ್ತಾಗಿ ಮತ್ತೆ ಪರಬ್ರಹ್ಮ ಆಗಿದ್ದಾನ ಆಗ್ಬಿಟ್ನ? ಅದು ಹೇಗೆ? ನೋಡಿ, ಇವೆಲ್ಲವೂ ಒಂದು ಕಲ್ಪನೆ ಅಂತ ನಾವು ಅರ್ಥ ಮಾಡ್ಕೊಬೇಕು. ತಪ್ಪು ಕಲ್ಪನೆ, ತಪ್ಪು ತಿಳುವಳಿಕೆ. ಅದು ಹೇಗೆ ಅಂದ್ರೆ, ಪರಬ್ರಹ್ಮನೇ ಆಗಿರ್ತಾನೆ, ಪರಬ್ರಹ್ಮನೇ ಆಗಿದ್ದಾನೆ, ಸದಾ ಪರಬ್ರಹ್ಮನೇ. ಆದ್ರೆ ಜೀವ ಆಗಿದ್ದಾನೆ, ಜಗತ್ತಾಗಿದ್ದಾನೆ ಅಂತ ಏನ್ ಹೇಳ್ತಿದ್ರು, ಅದು ಮತ್ತೊಂದು ದೃಷ್ಟಿಕೋನದಿಂದ ಹೇಳ್ತಾ ಇದ್ದೀರಾ, ಬೇರೆ ದೃಷ್ಟಿಕೋನದಿಂದ ಹೇಳ್ತಾ ಇದ್ದೀರಾ. ಅಲ್ಲಿ ಪರಬ್ರಹ್ಮ ಜೀವ ಆಗಿಲ್ಲ, ಜಗತ್ತೂ ಆಗಿಲ್ಲ, ಮತ್ತೆ ಯಾವ ಜೀವಿಗಳ ಪಾತ್ರದಲ್ಲೂ ಪರಬ್ರಹ್ಮನೇ ನಿಭಾಯಿಸ್ತಿಲ್ಲ. ಪರಬ್ರಹ್ಮನೇ ಆಗಿದ್ದಾರೆ. ಎಲ್ಲಾ ಪಾತ್ರ ಪರಬ್ರಹ್ಮನೇ ಅಂತ ಹೇಳ್ತಾ ಇದ್ದಾರೆ. ಎಲ್ಲಾ ಪಾತ್ರಗಳು ಪರಬ್ರಹ್ಮನೇನಾ? ಅದು ಹೇಗೆ? ಎಲ್ಲಾ ಪಾತ್ರಗಳು ಪರಬ್ರಹ್ಮನೇ ಆದ್ರೆ ಎಲ್ಲಾ ಪಾತ್ರಗಳಿಗೆ ಸುಖ ದುಃಖ ಜೀವಿಗಳಿಗೆ ರೂಪದಲ್ಲಿ ಏನು ಅಂಟಿರುತ್ತೋ ಅದೆಲ್ಲ ಪರಬ್ರಹ್ಮ ಅಂಟ್ಬಿಡುತ್ತಲ್ಲ, ಎಲ್ಲಾ ಪಾತ್ರಗಳು ಅವನೇ ಆದ್ರೆ. ಮತ್ತೆ ಪರಬ್ರಹ್ಮ ನಿತ್ಯ ಶುದ್ಧ ಮುಕ್ತ, ಅದು ಹೇಗೆ ಆಗಕ್ ಸಾಧ್ಯ ಅಂತ ಪ್ರಶ್ನೆ. ನೋಡಿ, ಪರಬ್ರಹ್ಮ ಏನೂ ಆಗಿಲ್ಲ. ಅವನು ಪರಬ್ರಹ್ಮ ಶಾಶ್ವತವಾಗಿ ಸದಾ ಪರಬ್ರಹ್ಮ, ಶುದ್ಧ ಅರಿವಿನ ಸ್ವರೂಪ ಪರಬ್ರಹ್ಮ, ಕೇವಲ ಪರಬ್ರಹ್ಮ ಮಾತ್ರ ಇದೆ. ಅದು ಹೇಗೆ ಹೇಳಕ್ ಸಾಧ್ಯ? ಕೇವಲ ಪರಬ್ರಹ್ಮನೇ ಇದೆಯಪ್ಪ ಅಂತ ಯಾಕೆ ನಾವು ಅದನ್ನ ನಮ್ಮ ಅನುಭವದಲ್ಲಿ ನಾವು ಕಾಣಕ್ ಸಾಧ್ಯ ಅಂತ ಪ್ರಶ್ನೆ. ನೋಡಿ, ನಾವು ಪ್ರತಿನಿತ್ಯ ಗಾಢ ನಿದ್ರೆಯಲ್ಲಿ ಅನುಭವಿಸ್ತಾ ಇದೀವಲ್ಲ, ಕೇವಲ ಪರಬ್ರಹ್ಮ ಮಾತ್ರ ಇದೆ ಅಂತ ಅನುಭವ ಬರ್ತಾ ಇದೆ. ಯಾವುದು ಗಾಢ ಇದ್ರೆ ನೋಡಿ, ಅಲ್ಲಿ ಯಾವುದೇ ನಿಮಗೆ ಮನಸ್ಸಿನ ಕಲ್ಪನೆ, ಮನಸ್ಸಿಲ್ಲ, ದೇಹ ಇಲ್ಲ, ಜಗತ್ತಿಲ್ಲ, ಯಾವುದೂ ಸಹ ಇಲ್ಲ. ಅಲ್ಲಿ ಕೇವಲ ಆನಂದ. ಆ ಆನಂದ ಅಲ್ಲಿ ಏನಿದೆ, ಅಲ್ಲಿ ಕೇವಲ ಅದೇ ಪರಬ್ರಹ್ಮ, ಶುದ್ಧ ಅರಿವು ಆನಂದ, ಅದೇ ಪರಬ್ರಹ್ಮ, ಬೇರೆ ಏನಿಲ್ಲ. ಅಲ್ಲಿ ಪರಮ ಬಿಟ್ರೆ ಬೇರೆ ಏನಿಲ್ಲ, ಅದೇ ಪರಮಾತ್ಮ. ಈಗಿರೋ ಪರಬ್ರಹ್ಮ ಸ್ವರೂಪ ಜೀವ ಆಗಿದ್ದಾನೆ, ಜಗತ್ತಾಗಿದೆ, ಮತ್ತೆ ಜೀವಗಳ ಪಾತ್ರಗಳು ಪರಬ್ರಹ್ಮನೇ ಅಂತ ನಾವು ಹೇಳ್ತಾ ಇದೀವಿ ಅಂದ್ರೆ ಇದು ಹೇಗೆ ತಪ್ಪು ಅಂತ ನಾವು ಅರ್ಥ ಮಾಡ್ಕೊಬೇಕು. ನೋಡಿಯಪ್ಪ, ಇಲ್ಲಿ ಪರಬ್ರಹ್ಮ ಎಂಬುದು ಅದು ಶಾಶ್ವತ, ನಿತ್ಯ ಶುದ್ಧ. ನಿತ್ಯ ಶುದ್ಧವಾದದ್ದು ಅದು ಯಾವಾಗ ಸದಾ ಅಸ್ತಿತ್ವ ರೂಪದಲ್ಲಿ ಇದ್ದಂಗೆ ಇದ್ದೇ ಇರುತ್ತೆ. ಈಗಿರುವಾಗ ಜೀವ ಆಗಿ ಜಗತ್ತಾಗಿ ಕಾಣ್ತಾ ಇದ್ದಾನೆ ಅಂದ್ರೆ ಅದು ಕಾರಣ ಏನು ಅಂತ ವಿಚಾರ ಮಾಡ್ಬೇಕು ನಾವು. ಅಲ್ಲಿ ಯಾರಿಗೆ ಕಾಣ್ತಾ ಇದ್ದಾನೆ, ಅದು ಯಾವ ದೃಷ್ಟಿಕೋನ ಕಾಣ್ತಾ ಇದ್ದಾನೆ ಅನ್ನೋದು ಮುಖ್ಯವಾಗಿ ನಾವು ವಿಚಾರ ಮಾಡ್ಬೇಕು. ಇಲ್ಲಿ ಈ ಜೀವ ಆಗಿದ್ದಾನೆ ಅಂದ್ರೆ ಏನು ಅರ್ಥ ಅಂದ್ರೆ, ಜೀವ ಆಗಿದ್ದಾನೆ ಅಂದ್ರೆ ಪರಬ್ರಹ್ಮನ ಬೆಳಕಿನಲ್ಲಿ ಅಜ್ಞಾನದಿಂದ ಕೂಡಿರುವ ವಾಸನೆಗಳು, ಸಂಸ್ಕಾರಗಳು ಸೂಕ್ಷ್ಮ ಕಾರಣ ರೂಪದಲ್ಲಿ ಇರ್ತವೆ. ಅಜ್ಞಾನ, ಆ ಕಾರಣ ರೂಪದಲ್ಲಿರೋ ಅಜ್ಞಾನ ಯಾವ ತರ ಇರುತ್ತೆ? ಅಜ್ಞಾನ
ನಾನು ಪರಬ್ರಹ್ಮ ಎಂಬ ಕಲ್ಪನೆ ಇಲ್ಲ, ನಾನು ಶುದ್ಧ ಚೈತನ್ಯ ಎಂಬ ಕಲ್ಪನೆ ಇಲ್ಲ. ನಾನು ದೇಹಕ್ಕೆ ಸಂಬಂಧಪಟ್ಟಿದೆ. ನಾನು ಕರ್ಮ ಭಾವ ಇದೆ, ಸುಖ ಭಾವ ಇದೆ, ದುಃಖ ಭಾವ ಇದೆ, ಪಾಪ ಪುಣ್ಯ ಭಾವಗಳಿದೆ. ಈ ಕಾರಣ ರೂಪದಲ್ಲಿ ಪರಬ್ರಹ್ಮ, ಅದಕ್ಕೆ ಯಾವುದೇ ನಾನು ಪರಬ್ರಹ್ಮ ಸ್ವರೂಪ ಎಂಬ ಯಾವುದೇ ಒಂದು ಜ್ಞಾನ ಇಲ್ಲ. ಏನಿದೆ, ನಾನು ದೇಹ ಭಾವ, ಮನಸ್ಸಿನ ವಾಸನೆಗಳು, ಸಂಸ್ಕಾರಗಳ ಭಾವದಿಂದ ತುಂಬಿರುವ ಕಾರಣ ರೂಪದಲ್ಲಿರೋ ಅಜ್ಞಾನ ಸೂಕ್ಷ್ಮವಾಗಿ ಇರುತ್ತೆ. ಆ ಸೂಕ್ಷ್ಮ ರೂಪದಲ್ಲಿರುತ್ತೆ. ಆ ಸೂಕ್ಷ್ಮ ರೂಪದಲ್ಲಿರಕ್ಕೆ ಸೂಕ್ಷ್ಮ ಶರೀರ, ಆ ಸೂಕ್ಷ್ಮ ಶರೀರ ಅದನ್ನ ಮನಸ್ಸು, ಅದೇ ಮನಸ್ಸು ಸ್ಥೂಲವಾಗಿ ವ್ಯಕ್ತಪಡಿಸಕ್ಕೆ ಸ್ಥೂಲ ಶರೀರನ ತಗೊಳುತ್ತೆ. ಸ್ಥೂಲ ಶರೀರ ಮುಖಾಂತರ, ಆ ಸ್ಥೂಲವಾದ ಶರೀರ ಮುಖಾಂತರ ತನ್ನ ಕರ್ಮಗಳು, ತನ್ನ ವಾಸನೆಗಳು, ತನ್ನ ಸುಖ ದುಃಖಗಳ ಅನುಭವಗಳನ್ನ ಪಡೆದುಕೊಳ್ಳಕ್ಕೆ ಸ್ಥೂಲವಾದ ಶರೀರ ಮುಖಾಂತರ ಬರುತ್ತೆ. ಯಾವುದು? ಅದನ್ನ ನಾವು ಜೀವ ಅಂತೀವಿ. ಸ್ಥೂಲವಾದ ಶರೀರ ಮುಖಾಂತರ ಜಗತ್ತಿದೆ ಅಂತ ಅನುಭವನ ಪಡ್ಕೊಳ್ಳುತ್ತೆ. ಜಗತ್ತಿನಲ್ಲಿ ಅನುಭವ ಪಡಿಬೇಕೆಂಬ ವಾಸನೆಗಳೆಲ್ಲ ದಟ್ಟವಾಗಿ ಇರ್ತವೆ. ಈ ದಟ್ಟವಾದ ವಾಸನೆಗಳು, ಕರ್ಮಗಳೇ ಯಾವ ಅಜ್ಞಾನದಿಂದ ಕೂಡಿರೋದ್ರಿಂದ ನಾನು ಶುದ್ಧ ಚೈತನ್ಯ ಸ್ವರೂಪ ಎಂಬ ಯಾವುದೇ ಒಂದು ಜ್ಞಾನ ಇಲ್ಲ. ನಾನು ದೇಹ, ಮನಸ್ಸು, ಬುದ್ಧಿ ಅಂದಾಗ ನಾನು ಯಾರು ಅಂದ್ರೆ ನಾನು ದೇಹ, ಮನಸ್ಸು, ಬುದ್ಧಿ ಮತ್ತೆ ನನ್ನದು ಅಂದ್ರೆ ಏನಿರುತ್ತೆ ಅದಕ್ಕೆ? ಮನಸ್ಸು, ನನ್ನ ದೇಹ, ನಂದು ವಾಸನೆ, ಜಗತ್ತು. ಇವೆಲ್ಲವೂ ಏನಾಗಿರುತ್ತೆ ಅವರಿಗೆ? ಜಗತ್ತಿನ ಕಲ್ಪನೆ ಸೃಷ್ಟಿ ಮಾಡುತ್ತೆ. ಈ ವಾಸನೆಗಳು ಜಗತ್ತಿದೆ, ಜಗತ್ತಿನ ಅನುಭವ ಪಡಿಬೇಕು, ಜಗತ್ತಿನ ಸುಖ, ಈ ಅನುಭವಗಳೇ ದಟ್ಟವಾಗಿ ಕಾಡ್ತವೆ. ಆ ದಟ್ಟವಾದ ಅನುಭವಗಳು, ವಾಸನೆ, ಸಂಸ್ಕಾರಗಳೇ ಜಗತ್ತಿನ ಕಲ್ಪನೆಯನ್ನು ಕೊಡ್ತದೆ. ಜಗತ್ತಿನ ಕಲ್ಪನೆಯನ್ನು ಅದೇ ವಾಸನೆಗಳು ಕೊಡ್ತವೆ. ಮತ್ತೆ ನಾನು ಜೀವಿ ಎಂಬ ಭಾವ. ಯಾರನ್ನು ಜೀವಿ ಭಾವ? ನಾವು ದೇಹ ರೂಪದಲ್ಲಿ ಗುರುತಿಸ್ಕೊಂಡಿರ್ತದೆ. ಅಂದ್ರೆ ಯಾವುದೇ ಪರಬ್ರಹ್ಮ, ಶುದ್ಧ ಚೈತನ್ಯ ಬಗ್ಗೆ ಯಾವುದೇ ಜ್ಞಾನ ಇರಲ್ಲ, ಆತ್ಮಜ್ಞಾನ ಇರಲ್ಲ. ಹೀಗಿರುವಾಗ ಆ ಸಂಸ್ಕಾರ ವಾಸನೆಗಳಿಗೆ ಅದೇ ಅಜ್ಞಾನಕ್ಕೆ ಜೀವ ಸೃಷ್ಟಿ ಕೊಡುತ್ತೆ. ಮತ್ತೆ ಅದೇ ಜೀವ ಸೃಷ್ಟಿಗೆ ಜಗತ್ತಿನ ಸೃಷ್ಟಿ ಬಗ್ಗೆ ಗೊತ್ತಾಗುತ್ತೆ. ಮತ್ತೆ ಇಲ್ಲಿ ಪರಬ್ರಹ್ಮನ ಕೆಲಸ ಏನು? ಪರಬ್ರಹ್ಮ ಜೀವ ಕಾಣ್ತಾ, ಜಗತ್ತ ಕಾಣ್ತಾ. ಪರಬ್ರಹ್ಮ ಯಾವ ಜೀವಾಗಿ ಜಗತ್ತಾಗಿ ಕಂಡಿಲ್ಲ. ಪರಬ್ರಹ್ಮನೇ ಇದ್ದಾನೆ. ಆದ್ರೆ ಪರಬ್ರಹ್ಮನ ಚೈತನ್ಯ ಬೆಳಕಿನಲ್ಲಿ ಈ ಆಕ್ಟಿವ್ ಆಗಿದೆ. ಯಾವುದು? ವಾಸನೆಗಳು, ಸಂಸ್ಕಾರಗಳು ಆಕ್ಟಿವ್ ಆಗಿದೆ. ಆಕ್ಟಿವ್ ಆಗಿರೋದಕ್ಕೆ ಮನಸ್ಸು ಅಂತೀವಿ. ಆ ಮನಸ್ಸು ಆಕ್ಟಿವ್ ಆಗಿರತ್ತೆ. ಆಕ್ಟಿವ್ ಆಗಿದ್ದ ಮನಸ್ಸು ಮತ್ತೊಂದರಲ್ಲಿ ಗುರುತಿಸ್ಕೊಳ್ಳುತ್ತೆ, ಬೇರೆ ಯಾವುದೋ ಇದೆ ಅಂತ. ಅದು ಜಗತ್ತಂತ ಹೇಳ್ತದೆ ಅದನ್ನ. ಸೊ ಇಲ್ಲಿ ಏನು ವಾಸನೆ ಸಂಸ್ಕಾರಗಳೇ ಅಜ್ಞಾನ ರೂಪದಲ್ಲಿ ಏನು ಕೂಡಿದ್ವೋ, ನಾನು ಬೇರೆ ಪರಮಾತ್ಮ ಬೇರೆ ಎಂಬ ಅಜ್ಞಾನ ಇರುತ್ತಲ್ಲ, ಅದೇ ಜೀವಭಾವವಾಗಿ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾಣ ಶರೀರ, ಸೂಕ್ಷ್ಮ ಸ್ಥೂಲ ಜಗತ್ತು ಹೆಂಗೆ ಕಂಡು ಬಂತೋ ಅದೇ ಜೀವ ಸೃಷ್ಟಿ. ಆ ಜೀವ ಸೃಷ್ಟಿಯಿಂದ ಜಗತ್ತಿನ ಸೃಷ್ಟಿ ಆಗಿ ಕಂಡು ಬಂತು. ಅಲ್ಲಿ ಪರಬ್ರಹ್ಮ ಏನಾಯ್ತು? ಪರಬ್ರಹ್ಮ ಬೆಳಕಿನಲ್ಲಿ ಅವು ತನ್ನ ಕರ್ಮಕ್ಕನುಗುಣವಾಗಿ ಅನುಭವನ ಪಡೆಯಕ್ಕೆ ಮುಂದಾಗ್ತಾ ಇದೆ. ಅದನ್ನ ಜೀವ ಅಂತೀವಿ. ಸೊ ಈಗಿರುವಾಗ ಅಲ್ಲಿ ಪರಬ್ರಹ್ಮ ಜೀವ ಆಗಿದ್ದಾನ? ಇಲ್ಲ. ಪರಬ್ರಹ್ಮನ ಅರಿವಿನಲ್ಲಿ, ಬೆಳಕಿನಲ್ಲಿ ಕೆಲಸ ಮಾಡ್ತಾ ಇದೆ. ಯಾವುದು? ಮನಸ್ಸು ಎಂಬುದು. ಆ ಮನಸ್ಸಿನೆಲ್ಲ ವಾಸನೆಗಳು ಆಕ್ಟಿವ್ ಆಗಿದೆ. ಆ ವಾಸನೆಗಳಿಗೆ ತಕ್ಕನಾಗೆ ಆ ಶರೀರ, ಇಂದ್ರಿಯಗಳ ಮುಖಾಂತರ ಬೆಳಗ್ತಾ ಐತೆ. ಆ ಅರಿವು ಬೆಳಕು ಜಗತ್ತೇ ಇದೆ ಅಂತ ಕಲ್ಪಿಸ್ಕೊಂತ ಐತೆ. ಇದು ಅಜ್ಞಾನದಿಂದ ಕೂಡಿರೋದು ಅಂತ ಹೇಳ್ಬೇಕು. ಅಲ್ಲಿ ನಿಜವಾಗಲೂ ಪರಬ್ರಹ್ಮ ಜೀವ ಆಗಿದ್ದಾಗೂ ಪರಬ್ರಹ್ಮ ಆಗೇ ಇತ್ತು. ಜಗತ್ತ ಕಾಣ್ತಾ ಇದ್ರೂ ಯಾವ ಪರಬ್ರಹ್ಮಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಅದು ಶರೀರ, ಮನಸ್ಸು, ಬುದ್ಧಿ ಎಲ್ಲಿದ್ದಾಗ ಗಾಣ ಇದ್ರಲ್ಲಿ ಯಾವ ಪರಬ್ರಹ್ಮಲ್ಲಿ ಯಾವ ಬದಲಾವಣೆ ಇಲ್ಲ. ಅದು ಶಾಶ್ವತ, ನಿತ್ಯ, ಶುದ್ಧವಾಗಿ ಹೇಗಿದೆಯೋ ಹಾಗೇ ಅರಿವಿನ ರೂಪದಲ್ಲಿ, ಅಸ್ತಿತ್ವ ರೂಪದಲ್ಲಿ ಹಾಗೇ ಇದೆ. ಆದ್ರೆ ಆ ಬೆಳಕಿನ ಸಹಾಯದಲ್ಲಿ ಇವು ವಾಸನೆಗಳು, ಸಂಸ್ಕಾರಗಳು ಬೆಳಗ್ತವೆ. ಅದಕ್ಕೆ ತಕ್ಕನಾಗೆ ಹೋಗ್ತೈತೆ. ಅಂದ್ರೆ ಇದನ್ನ ನಾವು ಯಾವ ರೀತಿ ಅಂದ್ರೆ, ನಾವು ಏನು ಬಿತ್ತನೆ ಮಾಡ್ತೇವೆ ಬೀಜಗಳು, ಆ ಬೀಜಗಳು ಯಾವ್ದಕ್ಕೆ ಅದು ತಕ್ಕನಾಗಿ ವಾಸನೆಗಳು, ಆ ಬೀಜಗಳು ಒಂದೊಂದು ರೀತಿ ಬೆಳಿತವೆ. ದೊಡ್ಡ ಮರವಾಗಿ ಬೆಳಿತವೆ.
ಈಗ ಬೇವಿನ ಬೀಜ ಹಾಕಿದ್ರೆ ಬೇವಿನ ಮರವಾಗಿ ಬೆಳೀತದೆ, ಮಾವಿನ ಬೀಜ ಹಾಕಿದ್ರೆ ಮಾವಿನ ಮರವಾಗಿ ಬೆಳೀತದೆ. ಆದ್ರೆ ಬೀಜಗಳಿಗೆ ವಾಸನೆಗಳ ಸಂಸ್ಕಾರಗಳನ್ನೇ ಜೀವ ಅಂತ ನಾವು ಸೂಕ್ಷ್ಮ ರೂಪದಲ್ಲಿ ಕರಿತೀವಿ. ಹಾಗೆ ಅವು ವ್ಯಕ್ತವಾಗ್ತವೆ, ವ್ಯಕ್ತವಾಗ್ತವೆ. ಆ ವ್ಯಕ್ತವಾಗಿರೋ ಕಲ್ಪನೆ ವಾಸನೆಗಳಿಗೆ ಜೀವ ಜಗತ್ತಂತ ಅನಿಸ್ಕೊಂಡಿದೆ. ಈ ಕಲ್ಪನೆ ಏನಿದೆಯೋ ಅದು ತಪ್ಪು ತಿಳುವಳಿಕೆಯಿಂದ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಏನಪ್ಪಾ ಇದರ ಅರ್ಥ ಅಂದ್ರೆ ನೋಡಿ, ಪರಬ್ರಹ್ಮ ಸ್ವರೂಪ ಯಾವುದೇ ಜೀವ ಆಗಿಲ್ಲ, ಜಗತ್ತು ಆಗಿಲ್ಲ. ಜೀವಾಗಿ ಜಗತ್ತಾಗಿ ಕಾಣ್ತಾ ಇದ್ದೇನೆ ಅಂತ ಹೇಳ್ತೀವಿ. ಯಾರಿಗೆ ಹೇಳ್ತೀವಿ? ಅದು ವ್ಯಾವಹಾರಿಕ ದೃಷ್ಟಿಕೋನದಲ್ಲೇ ಇರೋನಿಗೆ ಹೇಳ್ತೀವಿ. ಅದು ನಿಜವಾದ ಪಾರಮಾರ್ಥಿಕ ದೃಷ್ಟಿಕೋನದಲ್ಲಿ ಅಲ್ಲಿ ಕೇವಲ ಪರಬ್ರಹ್ಮ ಮಾತ್ರ ಇದೆ ಅಂತ ಹೇಳ್ತೀವಿ ಅಂತ ಹೇಳ್ತಾ ಇವತ್ತಿನ ಚಿಂತನೆ ಇಲ್ಲಿಗೆ ಮುಗಿಸೋಣ. ಹರಿ ಓಂ.